ನಾಲ್ಕನೇ ಅಂಗ ಯಾವುದು ಅಂತಂದ್ರೆ ಇವತ್ತು ಪತ್ರಕರ್ತರು ಹಾಗೂ ಸುದ್ದಿ ಮಾಧ್ಯಮದವರು ಅಂತ ಹೇಳಿ ನಾವು ಹೇಳ್ತೀವಿ. ನಿಮ್ಮಿಂದ ಆಗದೆ ಯಾರಿಂದಲೂ ಆಗದೆ ಇರತಕ್ಕಂತಹ ಕೆಲಸ ಇವತ್ತು ಪತ್ರಕರ್ತರು ಹಾಗೂ ಮಾಧ್ಯಮದಿಂದ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಶಕ್ತಿ ಬಂದಿದೆ. ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಹಾಗೂ ಎಲ್ಲ ಕರ್ನಾಟಕದ ರಾಜ್ಯ ಸಂಘಟನೆಗಳಿಗೂ ಬಂದಿದೆ ಅಂತಂದ್ರೆ ಅದು ನಿಮ್ಮ ಮುಖ್ಯನ ಅಂತ ಹೇಳಿ ನಾವು ಹೇಳ್ತೀವಿ. ಕಾರಣ ಇಷ್ಟೇ, ಕಳೆದ 7 ದಿನಗಳಿಂದ ಬೆಳಗಾಂ ಜಿಲ್ಲಾ ಬುರ್ಲಾಪುರ ತಾಲೂಕಿನಲ್ಲಿ ಮೂಡಲಗಿ ತಾಲೂಕು ಬುರ್ಲಾಪುರ ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತು ನಿಗದಿತ ಬೆಲೆಗೆ ನ್ಯಾಯ ಬೆಲೆಗೆ ನಮಗೆ 3,500 ಕಬ್ಬಿನ ಬೆಲೆ ಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನ ಮಾಡ್ತಾ ಕೂತಿದ್ದಾರೆ. ರೈತ ನಕ್ಕರೆ ನಾಡು ಮಿನುಗುವುದು, ರೈತನೊಂದರೆ ಸಮಾಜ ನಲುಗುವುದು ಅಂತೇಳಿ ಹೇಳ್ತಾ ಈ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಧಾರವಾಡ, ಹುಬ್ಬಳ್ಳಿ, ನರಗುಂದ, ನವಲಗುಂದ, ಚಿಕ್ಕೋಡಿ, ರಾಯಬಾಗ್, ಬಿಜಾಪುರ, ಬೆಳಗಾಂ, ಬಾಗಲಕೋಟೆ, ಅಥಣಿ ಹೀಗೆ ಹಲವಾರು ಕಡೆ ಈ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಬಹಳಷ್ಟು ವರ್ಷಗಳಿಂದ ಕೂಡ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ರು. ಆದ್ರೆ ಈ ಎಮ್ಮೆ ಚರ್ಮದ ಸರ್ಕಾರಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಈ 7 ದಿನಗಳಲ್ಲಿ ನಿರಂತರವಾಗಿ ಬಿಸಿಲು ಬೇಗೆ ಎನ್ನದೆ ಧರ್ಮ ಯುದ್ಧಕ್ಕಾಗಿ ರೈತರು ಬಿಸಿಲಲ್ಲಿ ಬೆಂದು ಬೆವರಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ಕರ್ನಾಟಕ ರಾಜ್ಯ ಸರ್ಕಾರ ಸತ್ತೋಗಿದೆ. ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಚಿವರುಗಳದೇ ಆಗಿರೋದ್ರಿಂದ ಇವರೆಲ್ಲರೂ ಸತ್ತೋಗಿದ್ದಾರೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಕಬ್ಬಿನ ಬೆಲೆ ಒಂದೇ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋದ್ರೆ ಇವುಗಳಿಗೆ ಯಾವುದೇ ಸಚಿವರಾಗಲಿ ಶಾಸಕರಾಗಲಿ ಸ್ಪಂದಿಸ್ತಾ ಇಲ್ಲ. ಇವರು ಕಬ್ಬಿನ ಬೆಲೆ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? 1 ಟನ್ ಕಬ್ಬಿನ ಬೆಲೆಯಿಂದ ಉತ್ಪಾದನೆ ಆಗ್ತಾ ಇರ್ತಕ್ಕಂತಹ ನಿವ್ವಳ ಲಾಭ ಅವರಿಗೆ ಕನಿಷ್ಠ 4,500 ರೂಪಾಯಿ ಲಾಭ ಆಗುತ್ತೆ. ಆದ್ರೆ ಅದರಿಂದ ಆಗ್ತಾ ಇರ್ತಕ್ಕಂಥ ಮಿಥೆನಾಲ್ ಆಗಿರ್ಬೋದು, ಸ್ಪಿರಿಟ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇವೆಲ್ಲವೂ ಸೇರಿಸಿ 1 ಟನ್ ಕಬ್ಬಿಗೆ 14,120 ರೂಪಾಯಿ ಆಗುತ್ತೆ. ಅಂದ್ರೆ ಇವರು 1 ಟನ್ ಕಬ್ಬಿಗೆ 3,500 ಯಾಕೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಕೆಲವೊಮ್ಮೆ ಈ ಹೋರಾಟ ನಮ್ಮ ರೈತರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರನ್ನೂ ಹೋರಾಟ ಮಾಡೇ ತಗೋಬೇಕು ಅನ್ನೋದು ಈ ಸಚಿವರದು, ಶಾಸಕರದು ಉದ್ದೇಶ ಏನೋ ಅಂತೇಳಿ ಅನಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ 224 ಜನ ಶಾಸಕರಿದ್ರೆ ಒಬ್ಬ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಬ್ಬ ಶಾಸಕರನ್ನ ಬಿಟ್ರೆ ಇನ್ನು ಉಳಿದ 223 ಶಾಸಕರು ಕೂಡ ಯಾವೊಬ್ಬ ರೈತರ ಕಾಳಜಿಯನ್ನು ಕೂಡ ಇಟ್ಕೊಂಡಿಲ್ಲ. ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಈ ಜಿಲ್ಲೆ ಸಂಸದರುಗಳು ಕೂಡ ಆಗಿರ್ಬೋದು. ಬಹುಶಃ ತಾವುಗಳು ಗಮನಿಸಿದಿರಿ, ಮೊನ್ನೆ ದಿವಸ ನಮ್ಮ ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಸಮಸ್ಯೆಯನ್ನ ಆಲಿಸಿ ತಮ್ಮ ಹುಟ್ಟು ಹಬ್ಬ ಇದ್ರೂ ಕೂಡ ಅವತ್ತಿನ ದಿವಸ ಅಲ್ಲಿಗೆ ಹೋಗಿ ರೈತರ ಸಮಸ್ಯೆಯನ್ನ ಕೇಳಿ ಮಾಡಿದ್ರು. ಅದಕ್ಕೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳ ಜೊತೆಗೆ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸ್ತೇವೆ ಹಾಗೂ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ. ಇಷ್ಟೇ, ಇವತ್ತು ಬೆಳಗಾಂ ಜಿಲ್ಲಾ ಬುರ್ಲಾಪುರ ತಾಲೂಕಿನಲ್ಲಿ, ಮೂಡಲಗಿ ತಾಲೂಕು ಬುರ್ಲಾಪುರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಹೋಗಿದ್ದಾರೆ. ರೈತರ ಕಣ್ಣೀರಿನ ವಸ್ತಿಗೆ ಹೋಗಿದ್ದಾರೆ. ಅವರು ಹೇಳಿದ್ದು ಮಾತನ್ನ ನಾನು ಕೇಳಿದೆ ಮಾಧ್ಯಮಗಳ ಮುಖಾಂತರ. ನಾನು ಇಲ್ಲಿ ಶಾಸಕನಾಗಿ ಬಂದಿಲ್ಲ, ರಾಜಕಾರಣಿಯಾಗಿ ಬಂದಿಲ್ಲ, ನಾನು ಒಬ್ಬ ರೈತ ಆಗಿ ಬಂದಿದ್ದೇನೆ, ರೈತನ ಮಗನಾಗಿ ಬಂದಿದ್ದೇನೆ, ನಾನು ಯಡಿಯೂರಪ್ಪನವ್ರ ಮಗನಾಗಿ ಬಂದಿದ್ದೇನೆ ಅಂತೇಳಿ ಹೇಳಿದ್ರು. ಬಹುಶಃ ನೀವು ಯಡಿಯೂರಪ್ಪನವ್ರ ಮಗ ಆಗಿದ್ರೆ, ನೀವು ರೈತನ ಮಗನೇ ನಿಜವಾಗ ಆಗಿದ್ರೆ
ಶಿಕಾರಿಪುರ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಯಾಕೆ ಚರ್ಚೆ ಮಾಡ್ಲಿಕ್ಕೆ ಬಂದಿಲ್ಲ? ನಮ್ಮ ಪ್ರಶ್ನೆ ಇದು. ನೀವು ಅಲ್ಲಿ ಹೋಗಿ ನಾನು ರಾಜಕೀಯ ಬೆಳೆಕಾಳನ್ನ ಬೇಯಿಸ್ಕೊಳ್ಳಲ್ಲ ಅಂತ ಹೇಳಿದ್ರಿ, ನಿಜ, ಅದನ್ನ ಒಪ್ಕೊಳ್ಳೋಣ. ರೈತರಿಗೆ ನ್ಯಾಯ ಕೊಡಿಸಕ್ಕೆ ಹೋಗಿದ್ರಿ, ಅದನ್ನ ಒಪ್ಕೊಳ್ಳೋಣ. ನೀವು ತಾಲೂಕಿನ ಶಾಸಕರಾಗಿ ನಾವು ಕಳೆದ ವರ್ಷ ಫೆಬ್ರವರಿ ಮಾಹೆಯಲ್ಲಿ ಇದೇ ತಾಲೂಕು ಕಚೇರಿ ಮುಂದೆ ನಾವು 3 ದಿನ ಅಹೋರಾತ್ರಿ ಧರಣಿಯನ್ನ ಮಾಡಿದಾಗ ಶಾಸಕರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ರೈತರ ಸಮಸ್ಯೆ ಗೊತ್ತಿಲ್ಲ ನನಗೆ ಅಂತ ಅನ್ನುವಾಗ, ಅವರು ಈ ತಾಲೂಕಿನ ಸಮಸ್ಯೆ ಗೊತ್ತಿಲ್ಲದರು ಇಡೀ ರಾಜ್ಯದ ಹೊರ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಗೊತ್ತಾಗಿ ರೈತರನ್ನ ಕಣ್ಣೀರನ್ನ ಒರೆಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿರಲ್ಲ, ಇದು ಶೋಚನೀಯ. ಯಾಕೆಂದ್ರೆ ಯಡಿಯೂರಪ್ಪನವರು ಹುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ವಿಜಯೇಂದ್ರ ಅವರು ಹುಡುಗಿದ್ರು ಏನೂ ಆಗಲ್ಲ, ವಿಧಾನಸೌಧ ನಡುಗ್ಸಕ್ಕೂ ಆಗಲ್ಲ, ಗುಡುಗ್ಸಕ್ಕೂ ಆಗಲ್ಲ. ಇವ್ರ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇವ್ರ ರೈತರ ಸಮಸ್ಯೆಯನ್ನ ತಾಲೂಕಿನಲ್ಲಿ ಫಸ್ಟ್ ರೈತರ ಸಮಸ್ಯೆಗಳನ್ನ ಆಲಿಸ್ತೆ. ಅವತ್ತು ಅವರು ನಿಜವಾದ ಒಬ್ಬ ರೈತ ನಾಯಕರ ಮಗ ಅಂತೇಳಿ ನಾವು ರೈತ ಸಂಘಟನೆ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದವರು ಒಪ್ಕೊಳ್ತೀವಿ. ಇದುವರೆಗೂ ಕೂಡ ಕಳೆದ 5 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿದ್ಯುತ್ ಉತ್ಪಾದನೆ, ವಿದ್ಯುತ್ ಹೈಟೆನ್ಷನ್ ಲೈನ್ ಬಗ್ಗೆ ಇದುವರೆಗೂ ಕೂಡ ಒಂದು ಸಮಸ್ಯೆಯನ್ನು ಕೇಳದಂತ ಇವ್ರು ಯಾವ ಸೀಮೆ ರೈತ ನಾಯಕರು ಅಂತ ಹೇಳಿ ನನ್ನ ಪ್ರಶ್ನೆ. ಈ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಬ್ಬಿನ ಬೆಲೆಯನ್ನ 3500 ಆಗೋವರೆಗೂ ನಾನು ಆ ಚೇರನ್ನ ಬಿಟ್ಟು ಅಲ್ಲಿ ಪ್ರತಿಭಟನೆಯನ್ನ ಬಿಟ್ಟು ಹೋಗಲ್ಲ ಅಂತ ಅನ್ನಂತ ವ್ಯಕ್ತಿ ನಿನ್ನೆ ಮಧ್ಯಾಹ್ನಕ್ಕೇನೆ ಅಲ್ಲಿಂದ ಹುಟ್ಟು ಹಬ್ಬ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ರು. ಮತ್ತೆ ರೈತರಿಗೆ ಎಲ್ಲಿ ಸಿಗುತ್ತೆ ನ್ಯಾಯ? ತಾವುಗಳು ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವೇನಾದ್ರೂ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನಾನು ನಿಮ್ಗೆ ಹೇಳೋದಷ್ಟೇ, ನೀವು ನಿಜವಾಗೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ರೈತರ ಬಗ್ಗೆ ಗಮನ ಹರಿಸಿದ್ರೆ, ರೈತರಿಗೆ ನ್ಯಾಯ ಬೆಲೆಯನ್ನ ಕೊಡ್ಬೇಕಂತ ಆದ್ರೆ, ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಾದ್ರೆ ನೀವು ನಿಜವಾಗಿಯೂ ಆಗಿದ್ರೆ 3500 ರೂಪಾಯಿ ಕಬ್ಬಿನ ಬೆಲೆ ಅಷ್ಟೇ ಅಲ್ಲ, ಇವತ್ತು ಜೋಳದ ಬೆಲೆ ಹೋದ ವರ್ಷ 2400 ಇತ್ತು, 2400 ಇತ್ತು. ಈ ವರ್ಷ ಜೋಳದ ಬೆಲೆ 1600, 1700, 1800 ಇದೆ. ಹಾಗೆ ಭತ್ತ ಇಲ್ಲಿಗ 3ನೇ ವರ್ಷದ ಹಿಂದೆ 2023ರಲ್ಲಿ 3500 ರೂಪಾಯಿ 3400 ರೂಪಾಯಿ ಭತ್ತದ ಬೆಲೆ ಇತ್ತು. ಇವತ್ತು 1850, 1900, 2000 ಭತ್ತ ಬೆಲೆ ಇದೆ. ರೈತನಿಗೆ ಎಲ್ಲಿದೆ ನ್ಯಾಯ? ನೀವು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದದ್ದಾಗಿದ್ರೆ 3500 ನಮ್ಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದವರಿಗೆ ಹಾಗೂ ಕಬ್ಬಿನ ಬೆಳೆಗಾರರಿಗೆ ನಿಗದಿತ ಬೆಲೆಯನ್ನ 3500 ಕೊಡಬೇಕು. ಹಾಗೂ ಇನ್ನುಳಿದ ಬೆಳೆಗಳಿಗೂ ಕೂಡ ನಿಗದಿತವಾದಂತಹ ಬೆಲೆಗಳನ್ನ ತಾವುಗಳು ಸೂಕ್ತವಾಗಿ ನೀವು ಪ್ರಚುರಪಡಿಸಿ ಸರ್ಕಾರದಿಂದ ಆದೇಶ ಮಾಡಿ ಒಂದು ನ್ಯಾಯ ಬೆಲೆಯನ್ನ ಕೊಡಬೇಕು ರೈತರಿಗೆ. ಅವಾಗ ರೈತರು ಕಣ್ಣೀರು ಒರೆಸ್ತದೆ ಅಂತ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಹಾಗೂ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಚಿವರುಗಳಲ್ಲಿ ಈ ಕಾರ್ಖಾನೆ ಮಾಲೀಕರುಗಳು ಏನಾಗಿದ್ದಾರೆ ಅಂತಂದ್ರೆ, ಅವರೇ ಸ್ವತಃ ಅವರವೇ ಕಾರ್ಖಾನೆಗಳನ್ನ ಮಾಡಿಕೊಂಡು ತಮ್ಮ ಲಾಭಕ್ಕಾಗಿ ಅವರು ಇವತ್ತು ಹಿತಾಸಕ್ತಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಶಾಸಕರುಗಳು, ಸಚಿವರುಗಳು, ಸಂಸದರುಗಳು ಇವ್ರ ಸಂಬಳವನ್ನ ಹೆಚ್ಚಿಗೆ ಮಾಡಿಕೊಂಡ್ರು, DA ಹೆಚ್ಚಿಗೆ ಮಾಡಿಕೊಂಡ್ರು, ಇವರು ವೆಹಿಕಲ್ಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಹೆಚ್ಚಿಗೆ ಮಾಡಿಕೊಂಡ್ರು. ಆದ್ರೆ ರೈತರಿಗೆ ಯಾವ್ದನ್ನ ಮಾಡಬೇಕು ಅನ್ನೋದು ಒಬ್ಬ ವ್ಯಕ್ತಿಗೂ ಕೂಡ, ಮತವನ್ನು ಹಾಕಿಸ್ಕೊಂಡಂತ ವ್ಯಕ್ತಿಗೂ ಕೂಡ ಇವತ್ತು ಕಾಳಜಿ ಇಲ್ಲ. ಇದು ಬಹಳ ಶೋಚನೀಯ ಸಂಗತಿ. ಕಬ್ಬಿನ ಬೆಲೆ ಇವತ್ತು ಏನಾದರೂ ಸರ್ಕಾರ ಮುಂದೆ ಬಂದು, ಸಚಿವರುಗಳು, ಶಾಸಕರುಗಳು ಮುಂದೆ ಬಂದು ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ನಡೆಸುವಂತಹ ಚಳುವಳಿಯನ್ನ ಮಾಡ್ತೇವೆ. ಹಿಂದೆ ನಂಜುಂಡಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ನಡೆದಂತಹ ಚಳುವಳಿಗಳೇನಿದ್ದಾವೆ ಅವುಗಳು ಮತ್ತೆ ಮರುಕಳಿಸ್ತವೆ. ರೈತ ಸಂಘ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗ್ತಾ ಇದೆ. ನಿಮ್ಮಂತ ಕೆಟ್ಟ ರಾಜಕಾರಣಿಗಳು, ನಿಮ್ಮ ಸ್ವಾರ್ಥ ರಾಜಕಾರಣಿಗಳಿಗೆ ಇನ್ನು ಮುಂದೆ ಪಾಠ ಕಲಿಸೋದು ಬಹಳ ದಿನಗಳಿಲ್ಲ ಅನ್ನೋದನ್ನ ನಾನು ಹೇಳಿ ವ್ಯಕ್ತಪಡಿಸ್ತಾ ನನ್ನ ಮಾತುಗಳು